ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸೋಕೆ ಒಂದೇ ಒಂದು ದಿನ ಬಾಕಿ ಇದೆ. ಕೋಟಾ ತಿಕ್ಕಾಟದ ಕಾರಣದಿಂದಾಗಿ ಅಭ್ಯರ್ಥಿಗಳ ಹೆಸರು ಇನ್ನೂ ಫೈನಲ್ ಆಗಿಲ್ಲ. ಕೊನೆಯ ದಿನವಾದರೂ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿಲ್ಲ ಕಾಂಗ್ರೆಸ್ ಪಾಳ್ಯ. ಆಪ್ತನಿಗೆ ಮತ್ತೆ ಅವಕಾಶವನ್ನ ಕಲ್ಪಿಸೋಕೆ ಮಲ್ಲಿಕಾರ್ಜುನ ಖರ್ಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ನಿಂದಾನೂ ಕೆಲವು ಹೆಸರುಗಳು ಚಾಲ್ತಿಯಲ್ಲಿವೆ. ಸಿಎಂ ಡಿಸಿಎಂ ತಮ್ಮ ಬೆಂಬಲಿಗರಿಗೆ ಅವಕಾಶ ಕಲ್ಪಿಸೋಕೆ ಕಸರತ್ತನ್ನ ಮಾಡ್ತಿದ್ದಾರೆ. ಕೊನೆಗೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡುವುದಕ್ಕೆ ಬಾಕಿ ಇರೋದು ಒಂದೇ ಒಂದಿನ. ನಾಳೆನೇ ಫೈನಲ್ ಡೇ. ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು. ಬಟ್ ಇನ್ನೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜ್ಯಸಭೆಗೆ ಯಾರ ಹೆಸರನ್ನ ಅಂತಿಮ ಮಾಡೋದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಆಪ್ತನಿಗೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ನಿಂದ ಕೂಡ ಕೆಲವೊಂದಿಷ್ಟು ಹೆಸರುಗಳು ಚಾಲ್ತಿಯಲ್ಲಿವೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಸಿಎಂ ಡಿಸಿಎಂ ತಮ್ಮ ಬೆಂಬಲಿಗರಿಗೆ ಅವಕಾಶವನ್ನ ಕಲ್ಪಿಸುವುದಕ್ಕೆ ಕಸರತ್ತನ್ನ ಮಾಡ್ತಿದ್ದಾರೆ. ಇವತ್ತೇ ನಿರ್ಧಾರ ತೆಗೆದುಕೊಳ್ಬೇಕಾಗಿರುವಂತಹ ಫೈನಲ್ ಡೇ ಆಗಿರೋದ್ರಿಂದ ಯಾರ ಪರವಾಗಿ ತೀರ್ಮಾನ ಆಗತ್ತೆ, ಯಾರನ್ನ ಅಭ್ಯರ್ಥಿಗಾಗಿ ಆಯ್ಕೆ ಮಾಡಲಾಗತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತಹ ಕುತೂಹಲ, ಸಿಎಂ ಡಿಸಿಎಂ ರಿಂದಾನೂ ಕಸರತ್ತು. ಮತ್ತೊಂದು ಕಡೆ ಲಾಬಿಯನ್ನ ನಡೆಸ್ತಾ ಇರುವಂತಹ ಹಲವು ನಾಯಕರು ಮತ್ತೊಂದು ಅವಕಾಶ ನಮಗೆ ನೀಡಬೇಕು ಅಂತ ಹೇಳಿ, ಅದು ಜಿಸಿ ಚಂದ್ರಶೇಖರ್ ಆಗಿರಬಹುದು, ಸೈಯದ್ ನಾಸೀರ್ ಆಗಿರಬಹುದು, ಎಲ್ ಹನುಮಂತಯ್ಯ ಆಗಿರಬಹುದು, ಮತ್ತೊಂದು ಅವಧಿಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. 4 ಸ್ಥಾನಗಳ ಪೈಕಿ 3 ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲುವಂತಹ ಗುರಿ ಕಾಂಗ್ರೆಸ್ನದ್ದು. ಮುಂಚೂಣಿಯಲ್ಲಿರುವಂತಹ ರಾಜಸ್ಥಾನದ ಅಭಿಷೇಕ್ ಮನು ಸಿಂಘ್ವಿ ಅವರ ಹೆಸರು, ಅದರ ಜೊತೆಗೆ ಸಿಎಂ ಜಗನ್ಮೋಹನ್ ರೆಡ್ಡಿ, ಆಂಧ್ರ ಸಿಎಂ ಅವರ ಸಹೋದರಿ ಶರ್ಮಿಳಾ ರೆಡ್ಡಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಜೊತೆಗೆ ಬಿಎಲ್ ಶಂಕರ್, ಮನ್ಸೂರ್ ಅಲಿ ಖಾನ್ ಹೆಸರುಗಳು ಕೂಡ ಚಾಲ್ತಿಯಲ್ಲಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.